ಆಕ್ಸಿಫಿಯಲ್ ಗ್ಯಾಸ್ ಕಟಿಂಗ್ ಬಳಸಿ ಜಾಬ್ ಅನ್ನು ನೇರ ರೇಖೆಗಳು ಮತ್ತು ವೃತ್ತಗಳಲ್ಲಿ ಕತ್ತರಿಸುವುದು. ಸ್ಟ್ರೈಟ್ ಲೈನ್ ಅಂಡ್ ಸರ್ಕಲ್ ಕಟಿಂಗ್ ಯೂಸಿಂಗ್ ಆಕ್ಸಿಫಿಯಲ್ ಗ್ಯಾಸ್ ಕಟಿಂಗ್. ಆಕ್ಸಿಫಿಯಲ್ ಕಟಿಂಗ್ ಎಂದು ಕರೆಯಲ್ಪಡುವ ಗ್ಯಾಸ್ ಕಟಿಂಗ್ ಲೋಹಗಳನ್ನು ಅವುಗಳ ಆಕ್ಸಿಡೀಕರಣ ಪ್ರಕ್ರಿಯೆಯ ಮೂಲಕ ಕತ್ತರಿಸುವ ಒಂದು ತಂತ್ರವಾಗಿದೆ. ಲೋಹವನ್ನು ಮೊದಲು ಜ್ವಾಲೆಯಿಂದ ಪೂರ್ವಭಾವಿಯಾಗಿ ಕಾಯಿಸಲಾಗುತ್ತದೆ. ನಂತರ ಶುದ್ಧ ಆಮ್ಲಜನಕದ ಹರಿವನ್ನು ಲೋಹದ ಕಡೆಗೆ ನಿರ್ದೇಶಿಸಲಾಗುತ್ತದೆ. ಇದು ಲೋಹದೊಂದಿಗೆ ಪ್ರತಿಕ್ರಿಯಿಸಿ ಕರಗಿದ ಆಕ್ಸೈಡ್ ಅನ್ನು ರೂಪಿಸುತ್ತದೆ. ಈ ಆಕ್ಸೈಡ್ ಶಾಖವನ್ನು ಹೆಚ್ಚಿಸುತ್ತದೆ ಮತ್ತು ಆಮ್ಲಜನಕದ ಜೆಟ್ನಿಂದ ಹಾರಿ ಹೋಗುತ್ತವೆ. ಇದರ ಪರಿಣಾಮವಾಗಿ ಕ್ಲೀನ್ ಮತ್ತು ನಿಖರವಾದ ಕಟ್ ಉಂಟಾಗುತ್ತದೆ. ಈ ಪ್ರಕ್ರಿಯೆಯು ಕಾರ್ಬನ್ ಸ್ಟೀಲ್ನಂತಹ ಲೋಹಗಳನ್ನು ಕತ್ತರಿಸಲು ಪರಿಣಾಮಕಾರಿ ಮತ್ತು ನಿಖರವಾಗಿದೆ. ಎಚ್ಚರಿಕೆ: ವೆಲ್ಡಿಂಗ್ ಕೆಲಸ ಮಾಡುವಾಗ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಉಪಯೋಗಿಸಿ. ಇಲ್ಲಿ ಗ್ಯಾಸ್ ಕಟಿಂಗ್ ಮಾಡುವ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಲು ನಾವು ಮೈಲ್ಡ್ ಸ್ಟೀಲ್ 150x50x10 ಮಿಲಿಮೀಟರ್ ಪ್ಲೇಟ್ ಅನ್ನು ತೆಗೆದುಕೊಂಡಿದ್ದೇವೆ. ಪ್ಲೇಟ್ ಅನ್ನು ಕತ್ತರಿಸಬೇಕಾದ ಸ್ಥಳಗಳಲ್ಲಿ ಸೆಂಟರ್ ಪಂಚ್ ಮತ್ತು ಸುತ್ತಿಗೆಯಿಂದ ಮಾರ್ಕಿಂಗ್ ಮಾಡುತ್ತೇವೆ. ಗ್ಯಾಸ್ ಕಟಿಂಗ್ ಸೆಟಪ್: ಪ್ಲೇಟ್ನ ದಪ್ಪದ ಆಧಾರದ ಮೇಲೆ ಸೂಕ್ತವಾದ ಕಟಿಂಗ್ ನೋಸಲ್ ಆಯ್ಕೆ ಮಾಡಿದ ನಂತರ ಸ್ಪ್ಯಾನರ್ ಬಳಸಿ ಕಟಿಂಗ್ ಟಾರ್ಚ್ಗೆ ಅದನ್ನು ದೃಢವಾಗಿ ಜೋಡಿಸಿ. ಈಗ ಸಿಲಿಂಡರ್ ಕೀಲಿಯೊಂದಿಗೆ ಆಕ್ಸಿಜನ್ ಮತ್ತು ಅಸಿಟಲೀನ್ ವಾಲ್ವ್ಗಳನ್ನು ತೆರೆಯುತ್ತೇವೆ. ಇದರ ನಂತರ ನಾಸಲ್ ಗಾತ್ರಕ್ಕೆ ಅನುಗುಣವಾಗಿ ಪ್ರೆಷರ್ ರೆಗ್ಯುಲೇಟರ್ ಅಲ್ಲಿ ಅಳವಡಿಸಲಾದ ಅಡ್ಜಸ್ಟಿಂಗ್ ಸ್ಕ್ರೂ ಸಹಾಯದಿಂದ ಎರಡೂ ಗ್ಯಾಸ್ನ ಪ್ರೆಷರ್ ಸೆಟ್ ಮಾಡುತ್ತೇವೆ. ಫ್ಲೇಮ್ ಅನ್ನು ತಯಾರಿಸಿ. ಅಸಿಟಲೀನ್ ವಾಲ್ವ್ ಅನ್ನು ಅರ್ಧ ತೆರೆದು ಸ್ಪಾರ್ಕ್ ಲೈಟರ್ ನಿಂದ ಫ್ಲೇಮ್ ಬೆಳಗಿಸಬೇಕು. ನಂತರ ಆಕ್ಸಿಜನ್ ವಾಲ್ವ್ ತೆರೆದು ನ್ಯೂಟ್ರಲ್ ಫ್ಲೇಮ್ ತಯಾರಿಸುತ್ತೇವೆ. ಆಕ್ಸಿಜನ್ ಮತ್ತು ಅಸಿಟಲೀನ್ ಸಾಂದ್ರತೆಗಳು ಸಮವಾಗಿದ್ದಾಗ ನ್ಯೂಟ್ರಲ್ ಫ್ಲೇಮ್ ಉತ್ಪತ್ತಿಯಾಗುತ್ತದೆ. ಈ ಫ್ಲೇಮ್ ವೆಲ್ಡಿಂಗ್ ಸಮಯದಲ್ಲಿ ಅಥವಾ ಲೋಹವನ್ನು ಪ್ರೀಹೀಟ್ ಮಾಡಲು ಬಳಸಲಾಗುತ್ತದೆ. ಕಟಿಂಗ್ ಪ್ರಕ್ರಿಯೆ: ಕಟಿಂಗ್ ಟಾರ್ಚ್ ಅನ್ನು ಜಾಬ್ ಜೊತೆ 90 ಡಿಗ್ರಿ ಕೋನದಲ್ಲಿ ಹಿಡಿದಿಡಬೇಕು. ಇದರ ನಂತರ ಟಾರ್ಚ್ ಅನ್ನು ಜಾಬ್ ಇಂದ 2 ಮಿಲಿಮೀಟರ್ ದೂರದಲ್ಲಿ ಇರಿಸುವ ಮೂಲಕ ನ್ಯೂಟ್ರಲ್ ಫ್ಲೇಮ್ ಇಂದ ಜಾಬ್ ಅನ್ನು ಪ್ರೀಹೀಟ್ ಮಾಡಿ. ಈಗ ಹೆಚ್ಚುವರಿ ಆಕ್ಸಿಜನ್ ವಾಲ್ವ್ ಅನ್ನು ಒತ್ತುವ ಮೂಲಕ ಫ್ಲೇಮ್ ಅಲ್ಲಿ ಆಕ್ಸಿಜನ್ ಪ್ರಮಾಣವನ್ನು ಹೆಚ್ಚಿಸಬೇಕು. ಇದರಿಂದ ನಮಗೆ ಆಕ್ಸಿಡೈಸಿಂಗ್ ಫ್ಲೇಮ್ ಸಿಗುತ್ತದೆ. ಈ ಫ್ಲೇಮ್ ಲೋಹವನ್ನು ಕತ್ತರಿಸಲು ನಮಗೆ ಸಹಾಯ ಮಾಡುತ್ತದೆ. ಈಗ ಕಟಿಂಗ್ ಟಾರ್ಚ್ ಅನ್ನು ನಿಧಾನವಾಗಿ ನೇರವಾಗಿ ಚಲಾಯಿಸುತ್ತಾ ಕಟಿಂಗ್ ಮಾಡಬೇಕು. ಸರ್ಕಲ್ ಕಟಿಂಗ್ ಮಾಡಲು ನೇರ ಲೈನ್ ಕಟಿಂಗ್ ಮಾಡಲು ಬಳಸಿದ ಎಲ್ಲಾ ಹಂತಗಳನ್ನು ಅನುಸರಿಸಿ. ನಂತರ ಕಟಿಂಗ್ ಟಾರ್ಚ್ ಅನ್ನು ಜಾಬ್ ಮೇಲೆ ಸುತ್ತುತ್ತಾ ಕಟಿಂಗ್ ಮಾಡಿ. ಗ್ಯಾಸ್ ಕಟಿಂಗ್ ಮಾಡುವಾಗ ಜಾಗರೂಕರಾಗಿರುವುದು ಬಹಳ ಮುಖ್ಯ. ಯಾವಾಗಲೂ ವೈಯಕ್ತಿಕ ರಕ್ಷಣಾ ಸಾಧನಗಳನ್ನು ಅಂದರೆ PPE ಕಿಟ್ ಧರಿಸಿ ಮತ್ತು ಸುರಕ್ಷತೆಯನ್ನು ಖಚಿತಪಡಿಸಿಕೊಂಡ ನಂತರವೇ ಕಟಿಂಗ್ ಮಾಡಲು ಪ್ರಾರಂಭಿಸಿ. ಗ್ಯಾಸ್ ಕಟರ್ ಮೂಲಕ ನೇರ ಲೈನ್ ಮತ್ತು ಸರ್ಕಲ್ ಕಟಿಂಗ್ ಅನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಾಗಿದೆ. ನಾವು ಇಲ್ಲಿಯವರೆಗೆ ಕಲಿತ ಪ್ರಮುಖ ವಿಷಯಗಳನ್ನು ಪುನಃ ನೆನಪಿಸಿಕೊಳ್ಳೋಣ. ಗ್ಯಾಸ್ ಕಟಿಂಗ್ಗೆ ಆಕ್ಸಿಫಿಯಲ್ ಕಟಿಂಗ್ ಎಂದು ಕರೆಯುತ್ತಾರೆ. ಗ್ಯಾಸ್ ಕಟಿಂಗ್ ಅಲ್ಲಿ ಮೊದಲು ಲೋಹವನ್ನು ನ್ಯೂಟ್ರಲ್ ಫ್ಲೇಮ್ ಇಂದ ಪ್ರೀಹೀಟ್ ಮಾಡಲಾಗುತ್ತದೆ. ನಂತರ ಫ್ಲೇಮ್ ಅಲ್ಲಿ ಆಕ್ಸಿಜನ್ ಪ್ರಮಾಣವನ್ನು ಹೆಚ್ಚಿಸುವ ಮೂಲಕ ಲೋಹವನ್ನು ಆಕ್ಸಿಡೈಸಿಂಗ್ ಫ್ಲೇಮ್ ಇಂದ ಕತ್ತರಿಸಲಾಗುತ್ತದೆ. ಸರ್ಕಲ್ ಕಟಿಂಗ್ ಅಲ್ಲಿ ಎಲ್ಲಾ ಪ್ರಕ್ರಿಯೆ ಸ್ಟ್ರೈಟ್ ಲೈನ್ ಕಟಿಂಗ್ ನಂತೆಯೇ ಇರುತ್ತದೆ. ಆದರೆ ಕಟಿಂಗ್ ಸಮಯದಲ್ಲಿ ಮಾತ್ರ ಟಾರ್ಚ್ ಅನ್ನು ವೃತ್ತಾಕಾರದ ಚಲನೆಯಲ್ಲಿ ತಿರುಗಿಸಲಾಗುತ್ತದೆ.